ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಜನವರಿ ಅಂತ್ಯದಲ್ಲಿ ಅಂದ್ರೆ ಜನವರಿ 30 ಹಾಗೆ ಸ್ಟಾರ್ಟ್ ಆಗಬಹುದು. ಇಲ್ಲದಿದ್ರೆ ಫೆಬ್ರವರಿಯಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಂತರ ಈಗ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿರುತ್ತೆ ಅದರಲ್ಲಿ ಟೈಟ್ರೇಷನ್ ಇರುತ್ತೆ, ಹಾಗೆ ಸಾಲ್ಟ್ ಅನಾಲಿಸಿಸ್ ಇರುತ್ತೆ. ಈಗ ವಿದ್ಯಾರ್ಥಿಗಳಿಗೆ ತುಂಬಾ ಟೆನ್ಷನ್ ಇರುವಂತಹ ಅಥವಾ ಡಿಫಿಕಲ್ಟ್ ಅನ್ಸೋ ಪಾರ್ಟ್ ಯಾವ್ದು ಅಂತ ಹೇಳಿದ್ರೆ ಸಾಲ್ಟ್ ಅನಾಲಿಸಿಸ್. ನಿಮಗೂ ಕೂಡ ಸಾಲ್ಟ್ ಅನಾಲಿಸಿಸ್ ಡಿಫಿಕಲ್ಟ್ ಅನ್ಸ್ತಾ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಈಗ ಸಾಲ್ಟ್ ಅನಾಲಿಸಿಸ್ ಡಿಫಿಕಲ್ಟ್ ಯಾಕೆ ಅನ್ಸುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಕಲರ್ ಚೇಂಜ್ ಆಗಿರಬಹುದು, ನಂತರ ಬ್ರೌನ್ ರಿಂಗ್ ಟೆಸ್ಟ್ ಆ ರೀತಿ ಬರುತ್ತೆ, ನಂತರ ಪ್ರೆಸಿಪಿಟೇಟ್ ಬಗ್ಗೆ ಕೆಲವು ವಿಷಯಗಳು ಇರುತ್ತೆ, ಹಾಗೆ ಬ್ರಿಸ್ಕ್ ಎಫೋರೆಸನ್ಸ್ ಅಂತ ಬರುತ್ತೆ. ಈ ಎಲ್ಲಾ ವಿಷಯಗಳು ಕರೆಕ್ಟ್ ಆಗಿ ನೆನಪಲ್ಲಿರೋದಿಲ್ಲ. ಈಗ ನಿಮಗೆ ಆ ಎಲ್ಲಾ ವಿಷಯಗಳು ಏನಿದಾವೆ ಅವುಗಳ ಬಗ್ಗೆ ವಿಡಿಯೋ ಸಿಗುತ್ತೆ. ಅಂದ್ರೆ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಮಾಡೋದು, ಕಲರ್ ಚೇಂಜ್ ಯಾವ ರೀತಿ ಆಗುತ್ತೆ, ಯಾವ್ಯಾವ ಸಾಲ್ಟ್ಗೆ ಯಾವ ರೀತಿ ಚೇಂಜ್ ಆಗುತ್ತೆ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಸಿಗುತ್ತೆ. ನೀವು ಕರೆಕ್ಟ್ ಆಗಿ ಆ ಎಕ್ಸ್ಪೆರಿಮೆಂಟ್ ಅನ್ನು ಯಾವ ರೀತಿ ಪರ್ಫಾರ್ಮ್ ಮಾಡೋದು ಅದನ್ನೇ ನೋಡ್ಬೋದು ಅಂತ ಹೇಳಿದ್ರೆ ಹೇಗೆ ಅನ್ಸುತ್ತೆ ನಿಮಗೆ? ಖುಷಿ ಆಗತ್ತೆ? ವಿಷಯ ಏನಂತ ಹೇಳಿದ್ರೆ ಯೂಟ್ಯೂಬ್ನಲ್ಲೇ ಎಲ್ಲ ಸಾಲ್ಟ್ ಅನಾಲಿಸಿಸ್ನ ವಿಡಿಯೋ ಅವೈಲೇಬಲ್ ಇದೆ. ಆ ವಿಡಿಯೋಗಳನ್ನ ಚೆಕ್ ಮಾಡುವಂತಹ ಲಿಂಕ್ ಅನ್ನು ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದೀನಿ. ನಮ್ಮ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ರೀತಿ ಡೌನ್ಲೋಡ್ಸ್ ಇರುತ್ತೆ, ಅಲ್ಲಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ನಿಮಗೆ ಖಂಡಿತವಾಗಿಯೂ ಈ ಸಾಲ್ಟ್ ಅನಾಲಿಸಿಸ್ ತುಂಬಾ ಈಸಿ ಆಗುತ್ತೆ. ನಾನು ಕೂಡ ಆ ಎಲ್ಲ ವಿಡಿಯೋಗಳನ್ನ ನೋಡಿ ಅಂದ್ರೆ ನಿಮಗೆ ರೆಕಮೆಂಡ್ ಮಾಡ್ತಾ ಇರೋದು, ಸರಿನಾ? ಫ್ರೀ ಆಫ್ ಕಾಸ್ಟ್, ಯು ಕ್ಯಾನ್ ಚೆಕ್ ಇಟ್. ಓಕೆ, ಸರಿ. ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಈ ವಿಡಿಯೋದಲ್ಲಿ ನಾವು ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಟೈಟ್ರೇಷನ್ ಇದೆ, ಹಾಗೆ ಸಾಲ್ಟ್ ಅನಾಲಿಸಿಸ್ ಇದೆ. ಅದಕ್ಕೆ ಯಾವ್ಯಾವ ವಿಷಯಗಳು ನಮ್ಮ ಗಮನದಲ್ಲಿರಬೇಕು, ಹಾಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ. ಈಗ 30 ಔಟ್ ಆಫ್ 30 ಮಾರ್ಕ್ಸ್ ಅಂತ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಯಾವ ಯಾವ ಪರ್ಟಿಕ್ಯುಲರ್ ವಿಷಯಕ್ಕೆ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಅದು ಕೂಡ ಗೊತ್ತಿರಬೇಕು. ಯಾಕಂತಂದ್ರೆ ಅದು ಗೊತ್ತಿದ್ರೆ ನಿಮಗೆ ಏನಾಗುತ್ತೆ ಎಕ್ಸಾಮ್ ಅಲ್ಲಿ ಅದು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ, ನೀವು ಕರೆಕ್ಟ್ ಆಗಿ ಬರ್ತೀರಾ. ಅದಕ್ಕೋಸ್ಕರ ಸರಿ. ಈಗ ಈ 30 ಮಾರ್ಕ್ಸ್ ಏನಿದೆ ಅದರಲ್ಲಿ ಮೊದಲೇದಾಗಿ ಪ್ರಾಕ್ಟಿಕಲ್ ರೆಕಾರ್ಡ್ ಏನಿದೆ, ಜರ್ನಲ್ ಅಂತ ಏನು ಕರೀತೀರಾ, ಅದಕ್ಕೆ 6 ಮಾರ್ಕ್ಸ್ ಇರುತ್ತೆ. ನಿಮ್ಮ ಕಾಲೇಜಲ್ಲಿ ಯಾವ ಯಾವ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿಸಿದಾರೆ ಆ ಎಲ್ಲ ಎಕ್ಸ್ಪೆರಿಮೆಂಟ್ ಅನ್ನ ಕರೆಕ್ಟ್ ಆಗಿ ಬರೆದಿಟ್ಕೊಳ್ಳಿ, ಅದನ್ನ ಚೆಕ್ ಮಾಡಿಸಿಟ್ಕೊಳ್ಳಿ. ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ದಿನಾಂಕಕ್ಕೆ ಅದನ್ನ ತೆಗೆದುಕೊಂಡು ಹೋಗಿ. ನೀವು ಆ ಪ್ರಾಕ್ಟಿಕಲ್ ರೆಕಾರ್ಡ್ ಅನ್ನ ಕರೆಕ್ಟ್ ಆಗಿ ಬರೆದು ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋದ್ರೆ ಸಾಕು, 6 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಅದ ನಂತರ 4 ಮಾರ್ಕ್ಸ್ ಏನಿದೆ ಅದನ್ನ ವೈವಾಗೆ ಇಟ್ಟಿರ್ತಾರೆ. ಅಂದ್ರೆ ನಿಮ್ಮ ಎಕ್ಸ್ಪೆರಿಮೆಂಟ್ ಆದ್ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ. ಜನರಲಿ ಫಂಕ್ಷನಲ್ ಗ್ರೂಪ್ ಏನಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ವೈವಾದಲ್ಲಿ ಕ್ವಶನ್ ಅನ್ನ ಕೇಳಿರ್ತಾರೆ. ಹಾಗೆ ಟೈಟ್ರೇಷನ್ ಅದಕ್ಕೆ ರಿಲೇಟೆಡ್, ಈಗ ನ್ಯಾಚುರಲ್ ಇಂಡಿಕೇಟರ್ ಯಾವುದು, ಸೆಲ್ಫ್ ಇಂಡಿಕೇಟರ್ ಯಾವುದು, ಸಿಂಥೆಟಿಕ್ ಇಂಡಿಕೇಟರ್ ಯಾವುದು, ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ನಂತರ ನಿಮಗೆ ಯಾವುದಾದ್ರೂ ವೈವಾ ಕ್ವಶನ್ಸ್ ಗೊತ್ತಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ, ಯಾಕೆ ಇದರ ವಿದ್ಯಾರ್ಥಿಗಳು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ, ಸರಿನಾ? ಸರಿ. ಈಗ ಈ ವೈವಾ ಕ್ವಶನ್ಗೆ 4 ಮಾರ್ಕ್ಸ್, ನಂತರ 6 ಮಾರ್ಕ್ಸ್ ಯಾವುದಕ್ಕಾಯ್ತು, ಪ್ರಾಕ್ಟಿಕಲ್ ರೆಕಾರ್ಡ್ಗೆ ಆಯಿತು. ಈಗ ಎಷ್ಟು ಮಾರ್ಕ್ಸ್ ಉಳಿತು 30ಅಲ್ಲಿ? 20 ಮಾರ್ಕ್ಸ್ ಉಳಿತು. ಯಾಕೆ 6 + 4 10 ಆಯಿತು. ಬಾಕಿ ಉಳಿದಿರುವಂಥದ್ದು 20 ಮಾರ್ಕ್ಸ್. ಆ 20 ಮಾರ್ಕ್ಸ್ ಏನಿರುತ್ತೆ ಅದರಲ್ಲಿ 10 ಮಾರ್ಕ್ಸ್ ಟೈಟ್ರೇಷನ್ಗೆ ಇರುತ್ತೆ, 10 ಮಾರ್ಕ್ಸ್ ಸಾಲ್ಟ್ ಅನಾಲಿಸಿಸ್ ಇರುತ್ತೆ. ಈಗ ಮೊದಲೇದಾಗಿ ಟೈಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಟೈಟ್ರೇಷನ್ ನೀವೇನು ಮಾಡ್ತೀರಾ? ಸೊಲ್ಯೂಷನ್ ಕೊಟ್ಟಿರ್ತಾರೆ. ಈಗ ಬ್ಯೂರೆಟ್ ಅಲ್ಲಿ ಯಾವ ಸೊಲ್ಯೂಷನ್ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತೀರಾ. ಅದರ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಯಾವ ಸೊಲ್ಯೂಷನ್ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತೀರಾ. ನಂತರ ಇಂಡಿಕೇಟರ್ನ ಯೂಸ್ ಮಾಡಿ ಎಂಡ್ ಪಾಯಿಂಟ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಟೈಟ್ರೇಷನ್ ಅನ್ನ ಮಾಡ್ತೀರಾ, ಸರಿನಾ? ಈ ಎಕ್ಸ್ಪೆರಿಮೆಂಟ್ ಏನು ಪರ್ಫಾರ್ಮ್ ಮಾಡ್ತೀರಾ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಯಾವ ಸೊಲ್ಯೂಷನ್ ತೆಗೆದುಕೊಂಡಿದ್ದೀರಾ, ಬ್ಯೂರೆಟ್ ಅಲ್ಲಿ ಯಾವ ಸೊಲ್ಯೂಷನ್ ತೆಗೆದುಕೊಂಡಿದ್ದೀರಾ, ಎಕ್ಸ್ಪೆರಿಮೆಂಟ್ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡ್ತಿದ್ರಾ ಅಥವಾ ಇಲ್ವಾ, ಇಂಡಿಕೇಟರ್ ಕರೆಕ್ಟ್ ಆಗಿ ಆಡ್ ಮಾಡಿದಿರಾ, ಇಂಡಿಕೇಟರ್ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಅಥವಾ ಇಲ್ವಾ, ಹಾಗೆ ಎಂಡ್ ಪಾಯಿಂಟ್ ಅದ್ರ ಬಗ್ಗೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದೆಯಾ ಅಲ್ವಾ. ಈ ಎಲ್ಲಾ ವಿಷಯಗಳಿಗೆ 3 ಮಾರ್ಕ್ಸ್ ಇರುತ್ತೆ. ನಂತರ ಆನ್ಸರ್ ಪೇಪರ್ ಏನಿರುತ್ತೆ ಅದ್ರ ಮೇಲೂ ಕೂಡ ನೀವು ಬ್ಯೂರೆಟ್ ಅಲ್ಲಿ ಯಾವ ಸೊಲ್ಯೂಷನ್ ಇದೆ ಅದನ್ನ ಬರೀಬೇಕು, ಹಾಗೆ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಯಾವ ಸೊಲ್ಯೂಷನ್ ಇರುತ್ತೆ ಅದನ್ನ ಬರೀಬೇಕು, ಹಾಗೆ ಯಾವ ಇಂಡಿಕೇಟರ್ನ ಯೂಸ್ ಮಾಡ್ತಿದ್ದೀರಾ ಅದನ್ನು ಕೂಡ ಬರೀಬೇಕಾಗತ್ತೆ. ಹಾಗೆ ಎಂಡ್ ಪಾಯಿಂಟ್ ಅಲ್ಲಿ ಯಾವ ರೀತಿ ಚೇಂಜಸ್ ಅನ್ನ ಅಬ್ಸರ್ವ್ ಮಾಡ್ತೀರಾ ಅದನ್ನು ಕೂಡ ಬರೀಬೇಕು. ಇದಿಷ್ಟು ಬರೀತೀರಾ ಅಬ್ಸರ್ವೇಷನ್ ಅಲ್ಲಿ. ಅದರಂದ್ರೆ ಟ್ಯಾಬ್ಯುಲರ್ ಕಾಲಮ್ ಅನ್ನು ಹಾಕ್ತೀರಾ. ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಫೈನಲ್ ರೀಡಿಂಗ್, ಇನಿಷಿಯಲ್ ರೀಡಿಂಗ್ ಅದನ್ನ ಬರೀತೀರಾ. ಹಾಗೆ ನಂಬರ್ ಆಫ್ ಟ್ರಯಲ್ಸ್ 1 2 3 ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಟ್ರಯಲ್ಸ್ ಅನ್ನ ಮಾಡೋದು. ಅದ್ರ ನಂತರ ವಾಲ್ಯೂಮ್ ಆಫ್ ಸೊಲ್ಯೂಷನ್, ಯಾವ ಸೊಲ್ಯೂಷನ್ ಕೊಟ್ಟಿರ್ತಾರೋ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ml ಅದನ್ನ ಬರೆದಿರ್ತೀರಾ, ಸರಿನಾ? ಆಮೇಲೆ ಏನ್ ಮಾಡ್ತೀರಾ, ಫೈನಲ್ ರೀಡಿಂಗ್ ಅಲ್ಲಿ ಇನಿಷಿಯಲ್ ರೀಡಿಂಗ್ ಅನ್ನ ಮೈನಸ್ ಮಾಡಿ ಡಿಫ್ರೆನ್ಸ್ ಎಷ್ಟು ಬಂತು ಅಂದ್ರೆ ವಾಲ್ಯೂಮ್ ಆಫ್ ದಟ್ ಸೊಲ್ಯೂಷನ್ ಇನ್ ml ಎಷ್ಟಿದೆ ಅದನ್ನ ಬರೀತೀರಾ. ಈ ಟ್ಯಾಬ್ಯುಲರ್ ಕಾಲಮ್ ಮೇಲೆ ಏನು ಎಂಟ್ರಿ ಮಾಡಿರ್ತಾರೆ ರೀಡಿಂಗ್ ಅನ್ನ
ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ರೀಡಿಂಗ್ ಅನ್ನ ತೆಗೆದುಕೊಂಡು ಎಂಟರ್ ಮಾಡೋದಕ್ಕೆ 1 ಮಾರ್ಕ್ ಇರುತ್ತೆ. ಅದರ ನಂತರ ಈಗ ಅಕ್ಯುರೇಸಿ ಏನಿರುತ್ತೆ ಅಂದ್ರೆ ಕಾಂಕರೆಂಟ್ ರೀಡಿಂಗ್ ಬರೀತಿರಲ್ವಾ, ಕಾಂಕರೆಂಟ್ ರೀಡಿಂಗ್ ಅನ್ನ ಬರೀತೀರಾ. ಆ ಕಾಂಕರೆಂಟ್ ರೀಡಿಂಗ್ ನ ಅಕ್ಯುರೇಸಿ ಎಷ್ಟಿದೆ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಅಕ್ಯುರೇಸಿ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ಮೊದಲೇ ಅಲ್ಲಿರುವಂತಹ ಎಕ್ಸಾಮಿನರ್ಸ್, ಇಂಟರ್ನಲ್ ಎಕ್ಸಾಮಿನರ್ ಹಾಗೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಅಥವಾ ಇಬ್ರು ಕೂಡ ಎಕ್ಸ್ಪೆರಿಮೆಂಟ್ ಅನ್ನ ಪರ್ಫಾರ್ಮ್ ಮಾಡಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅದನ್ನ ನೋಡಿಟ್ಟಿರ್ತಾರೆ. ಸೊ ಆ ಅಕ್ಯುರೇಟ್ ವ್ಯಾಲ್ಯೂಗೆ ನೀವು ಫೈಂಡ್ ಔಟ್ ಮಾಡಿದಂಥ ವ್ಯಾಲ್ಯೂ ಕರೆಕ್ಟ್ ಆಗಿದ್ರೆ 3ಗೆ 3 ಮಾರ್ಕ್ಸ್ ಸಿಗತ್ತೆ. ಸರಿನಾ? ಸೊ ಅಕ್ಯುರೇಸಿಗೆ 3 ಮಾರ್ಕ್ಸ್ ಇರುತ್ತೆ. ಹಾಗಿದ್ರೆ ಈಗ ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ಸ್ 3 ಮಾರ್ಕ್. ಅದರ ನಂತರ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ನೀವೇನು ಎಂಟರ್ ಮಾಡ್ತಾರೆ ರೀಡಿಂಗ್ ಅನ್ನ ತೆಗೆದುಕೊಂಡು ಅದಕ್ಕೆ 1 ಮಾರ್ಕ್. ಹಾಗೆ ಅಕ್ಯುರೇಸಿಗೆ ಎಷ್ಟಾಯ್ತು? 3 ಮಾರ್ಕ್ಸ್ ಆಯ್ತು. ಈಗ ಎಷ್ಟು ಉಳಿದಿದೆ? ಮತ್ತೆ 3 ಮಾರ್ಕ್ಸ್ ಉಳಿದಿದೆ. ಅದು ಯಾರು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಫಾರ್ಮುಲಾ ಯೂಸ್ ಮಾಡ್ತೀರಾ, ಆ ಫಾರ್ಮುಲಾಕ್ಕೆ 1 ಮಾರ್ಕ್ ಇರುತ್ತೆ. ಅದ ನಂತರ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, ಹಾಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ, ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀರಾ, ಅದಕ್ಕೆ 1 ಮಾರ್ಕ್ ಇರುತ್ತೆ. ಹಾಗೆ ರಿಸಲ್ಟ್ ಏನು ಬರೀತೀರಾ ಅದಕ್ಕೆ 1 ಮಾರ್ಕ್ ಇರುತ್ತೆ. ಟೋಟಲ್ ಎಷ್ಟಾಯ್ತು? 10 ಮಾರ್ಕ್ ಆಯ್ತು. ಹಾಗಿದ್ರೆ ಟೈಟ್ರೇಷನ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನೆಕ್ಸ್ಟ್ ಯಾವುದು ವಿದ್ಯಾರ್ಥಿಗಳಿಗೆ ಡಿಫಿಕಲ್ಟ್ ಅನ್ಸುವಂತಹ ಪಾರ್ಟ್ ಯಾವುದು? ಸಾಲ್ಟ್ ಅನಾಲಿಸಿಸ್. ಇನ್ಮೇಲೆ ಡಿಫಿಕಲ್ಟ್ ಅನ್ಸಲ್ಲ, ಈಸಿಯಾಗಿ ಅನ್ಸುತ್ತೆ. ಹೇಳಿದ್ನಲ್ವಾ, ಆ ವಿಡಿಯೋಗಳನ್ನ ಚೆಕ್ ಮಾಡಿ, ಖಂಡಿತವಾಗಿ ಈಸಿ ಅನ್ಸುತ್ತೆ. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಈ ಸಾಲ್ಟ್ ಅನಾಲಿಸಿಸ್ ಏನಿರುತ್ತೆ ಅದರಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾಗಿರುವಂತಹ ಟೆಸ್ಟ್ಗಳಲ್ಲಿ ಮೊದಲೇದು ಪ್ರಿಲಿಮಿನರಿ ಟೆಸ್ಟ್, ಅದಕ್ಕೆ 1 ಮಾರ್ಕ್ ಇರುತ್ತೆ. ಅದರ ನಂತರ ಏನು ಮಾಡ್ತಾರೆ? ಆಸಿಡ್ ರ್ಯಾಡಿಕಲ್ ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಆಸಿಡ್ ರ್ಯಾಡಿಕಲ್ ಅಲ್ಲಿ 3 ಗ್ರೂಪ್ಸ್ ಇರುತ್ತೆ. ಸೊ ಆಸಿಡ್ ರ್ಯಾಡಿಕಲ್ ನ ಗ್ರೂಪ್ ಅನ್ನ ಫೈಂಡ್ ಔಟ್ ಮಾಡಿದ್ದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನಂತರ ಆ ಗ್ರೂಪ್ ಅನ್ನ ಫೈಂಡ್ ಔಟ್ ಮಾಡಿದ ನಂತರ ಪರ್ಟಿಕ್ಯುಲರ್ ಆಗಿ ಯಾವ ಆಸಿಡ್ ರ್ಯಾಡಿಕಲ್ ಬಂದಿದೆ ಅದನ್ನ ಫೈಂಡ್ ಔಟ್ ಮಾಡಿದ್ದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಎಷ್ಟಾಯ್ತು? ಟೋಟಲ್ 5 ಆಯ್ತು. ಅದರ ನೆಕ್ಸ್ಟ್ ಏನು ಹಾಗಿದ್ರೆ ಬೇಸಿಕ್ ರ್ಯಾಡಿಕಲ್ ನ ಫೈಂಡ್ ಔಟ್ ಮಾಡೋದು. ಬೇಸಿಕ್ ರ್ಯಾಡಿಕಲ್ ನ ಗ್ರೂಪ್ ಅನ್ನ ಫೈಂಡ್ ಔಟ್ ಮಾಡಿದ್ದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದರ ನಂತರ ಯಾವ ಬೇಸಿಕ್ ರ್ಯಾಡಿಕಲ್ ಬಂದಿದೆ ಅದಕ್ಕೋಸ್ಕರ ಕನ್ಫರ್ಮೇಷನ್ ಟೆಸ್ಟ್ ಏನು ಮಾಡ್ತೀರಾ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಹಾಗಿದ್ರೆ ಟೋಟಲ್ 9 ಆಯ್ತು. ಮತ್ತೊಂದು ಮಾರ್ಕಲ್ಲಿ ಬರುತ್ತೆ. ಎಲ್ಲಿ ಅಂತ ಹೇಳಿದ್ರೆ ರಿಸಲ್ಟ್ ಬರೀತಿರಲ್ವಾ, ಯಾವ ಸಾಲ್ಟ್ ಬಂದಿದೆ ಅದನ್ನ ಕರೆಕ್ಟ್ ಆಗಿ ಬರಿಬೇಕಾಗತ್ತೆ, ಅದಕ್ಕೆ 1 ಮಾರ್ಕ್ ಇರುತ್ತೆ. ಈಗ ಇದನ್ನೇ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದ್ರೆ ಮೊದಲೇದಾಗಿ ಪ್ರಿಲಿಮಿನರಿ ಟೆಸ್ಟ್ ಮಾಡ್ತೀರಾ. ಅದರಲ್ಲಿ ಈಗ ಕೊಟ್ಟಿರುವಂತಹ ಸಾಲ್ಟ್ ಈಗ ಕ್ರಿಸ್ಟಲೈನ್ ಇದೆಯಾ ಅಥವಾ ಅಮಾರ್ಫಸ್ ಇದೆಯಾ ಅದನ್ನ ಚೆಕ್ ಮಾಡೋದಿರುತ್ತೆ. ಕ್ರಿಸ್ಟಲೈನ್ ಅಂತ ಹೇಳಿದ್ರೆ ಒಂದು ರೀತಿ ರವೆ ರೀತಿ ಇರುತ್ತೆ. ಸರಿನಾ? ಅಂದ್ರೆ ಈಗ ಸಕ್ಕರೆ ಇರುತ್ತಲ್ವಾ, ರವೆ ರೀತಿ ಆ ರೀತಿ ಇರುತ್ತೆ. ಅಮಾರ್ಫಸ್ ಅಂತ ಹೇಳಿದ್ರೆ ಈಗ ಟಾಲ್ಕಮ್ ಪೌಡರ್ ಇರುತ್ತೆ, ಅದ್ರ ಕೈ ಮೇಲೆ ಹಾಕಿದ್ರೆ ಈಗ ಟಚ್ ಮಾಡಿದ್ರೆ ಅದು ಸ್ಪ್ರೆಡ್ ಆಗುತ್ತೆ ಕೈಗೆ. ಒಂದು ಪರ್ಟಿಕ್ಯುಲರ್ ರವೆ ರೀತಿ ಟಚ್ ಅದ ರೀತಿ ಆಗಲ್ಲ. ರವೆ ರೀತಿ ಟಚ್ ಆದ್ರೆ ಅದೇನಾಗಿರುತ್ತೆ ಹೇಳಿ? ಕ್ರಿಸ್ಟಲೈನ್ ಆಗಿರುತ್ತೆ. ಏನು ಟಚ್ ಆಗಲ್ಲ, ಜಸ್ಟ್ ಈಗ ಟಾಲ್ಕಮ್ ಪೌಡರ್ ರೀತಿ ಆಯ್ತು ಅಂತ ಹೇಳಿದ್ರೆ ಅದೇನಾಗಿರುತ್ತೆ? ಅಮಾರ್ಫಸ್ ಆಗಿರುತ್ತೆ. ಹಾಗಿದ್ರೆ ಪ್ರಿಲಿಮಿನರಿ ಟೆಸ್ಟ್ ಅಲ್ಲಿ ಏನ್ ಮಾಡ್ತೀರಾ ನೀವು? ಫಸ್ಟ್ ಕ್ರಿಸ್ಟಲೈನ್ ಇದೆಯಾ ಅಥವಾ ಅಮಾರ್ಫಸ್ ಇದೆಯಾ ಅದನ್ನ ಚೆಕ್ ಮಾಡ್ತೀರಾ. ಸ್ಟೇಟ್. ಅದ್ರ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಕಲರ್. ಈಗ ವೈಟ್ ಕಲರ್ ಇದೆಯಾ, ಲೈಟ್ ಪಿಂಕ್ ಕಲರ್ ಇದೆಯಾ ಅದನ್ನ ಚೆಕ್ ಮಾಡ್ತೀರಾ, ಅದನ್ನ ಬರೀತೀರಾ. ಅದ್ರ ನೆಕ್ಸ್ಟ್ ಏನ್ ಮಾಡ್ತೀರಾ? ಸಾಲ್ಯುಬಿಲಿಟಿ ಟೆಸ್ಟ್ ಅನ್ನ ಮಾಡ್ತೀರಾ. ಈಗ ವಾಟರ್ ಅಲ್ಲಿ ಸೊಲ್ಯೂಬಲ್ ಆಗತ್ತಾ ಅಥವಾ ಡೈಲ್ಯೂಟ್ HCl ಸೊಲ್ಯೂಬಲ್ ಆಗತ್ತಾ ಅದನ್ನ ಚೆಕ್ ಮಾಡ್ತೀರಾ. ಈಗ ಹೆಚ್ಚಿನದಾಗಿ ಈ ಕ್ರಿಸ್ಟಲೈನ್ ಸಾಲ್ಟ್ ಏನಿರುತ್ತೆ ಅದೇನಾಗತ್ತೆ ಅಂತ ಹೇಳಿದ್ರೆ ವಾಟರ್ ಅಲ್ಲಿ ಸೊಲ್ಯೂಬಲ್ ಆಗುತ್ತೆ. ಅದೇ ರೀತಿ ಈ ಅಮಾರ್ಫಸ್ ಏನಿದೆ ಅದು ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಲ್ಲ, ಆದ್ರೆ ಡೈಲ್ಯೂಟ್ HCl ಅಲ್ಲಿ ಸಾಲ್ಯುಬಲ್ ಆಗುತ್ತೆ. ಸರಿನಾ? ಸರಿ, ಹಾಗಿದ್ರೆ ಪ್ರಿಲಿಮಿನರಿ ಟೆಸ್ಟ್ ಬಗ್ಗೆ ಅರ್ಥ ಆಯ್ತು. ಪ್ರಿಲಿಮಿನರಿ ಟೆಸ್ಟ್ ಏನಿದೆ ಅದಕ್ಕೆ 1 ಮಾರ್ಕ್ ಇರುತ್ತೆ ಅಂತ ಹೇಳಿದೆ. ಸರಿನಾ? ಸರಿ, ಅದರ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಆಸಿಡ್ ರ್ಯಾಡಿಕಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಆಸಿಡ್ ರ್ಯಾಡಿಕಲ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಈಗಾಗಲೇ ಹೇಳಿದೆ 3 ಗ್ರೂಪ್ಸ್ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಯಾವ ಗ್ರೂಪ್ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸರಿನಾ? ಆ ಪರ್ಟಿಕ್ಯುಲರ್ ಗ್ರೂಪ್ ಅನ್ನ ಫೈಂಡ್ ಔಟ್ ಮಾಡಿದ್ದಕ್ಕಂದ್ರೆ ಫಸ್ಟ್ ಗ್ರೂಪ್ ಇದೆಯಾ, ಸೆಕೆಂಡ್ ಗ್ರೂಪ್ ಇದೆಯಾ ಅಥವಾ ಥರ್ಡ್ ಗ್ರೂಪ್ ಇದೆಯಾ, ಆ ಗ್ರೂಪ್ ಅನ್ನ ಫೈಂಡ್ ಔಟ್ ಮಾಡಿದಕ್ಕೆ 2 ಮಾರ್ಕ್ ಇರುತ್ತೆ. ಹಾಗೆ ಆ ಗ್ರೂಪ್ ನಲ್ಲಿ ಯಾವ ಆಸಿಡ್ ರ್ಯಾಡಿಕಲ್ ಇದಾವೆ. ಈಗ ಫಸ್ಟ್ ಗ್ರೂಪ್ ಬಂತು, ಆ ಫಸ್ಟ್ ಗ್ರೂಪ್ ಅಲ್ಲಿ ಇರುವಂತಹ ಆಸಿಡ್ ರ್ಯಾಡಿಕಲ್ಗೆ ಕನ್ಫರ್ಮೇಷನ್ ಟೆಸ್ಟ್ ಕೂಡ ಮಾಡೋದಿರುತ್ತೆ. ಆ ಕನ್ಫರ್ಮೇಷನ್ ಟೆಸ್ಟ್ ಅನ್ನ ಮಾಡಿದ್ರಿ, ಅದು ಕರೆಕ್ಟ್ ಆಗಿ ಬಂತು ಅಂತ ಹೇಳಿದ್ರೆ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸರಿನಾ? ಅಂದ್ರೆ ಪರ್ಟಿಕ್ಯುಲರ್ ಆಸಿಡ್ ರ್ಯಾಡಿಕಲ್ ಗ್ರೂಪ್ ಫೈಂಡ್ ಔಟ್ ಮಾಡಿದ್ದಕ್ಕೆ 2 ಮಾರ್ಕ್ಸ್. ಅದರ ನಂತರ ಆ ಒಂದು ಆಸಿಡ್ ರ್ಯಾಡಿಕಲ್ಗೆ ಕನ್ಫರ್ಮೇಷನ್ ಟೆಸ್ಟ್ ಏನ್ ಮಾಡ್ತೀರಾ ಅದಕ್ಕೆ 2 ಮಾರ್ಕ್ ಇರುತ್ತೆ.
ಕ್ಲಿಯರ್ ಆಯ್ತಾ? ನಂತರ ನೀವು ಬರಿಬೇಕಾದ್ರೆ ಈ ವಿಷಯ ಗಮನದಲ್ಲಿ ಇರಲಿ. ಈಗ ಎಕ್ಸಾಂಪಲ್ಗೆ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್, ಅದ್ರೊಳಗೆ ಯಾವ್ದಿರುತ್ತೆ? ಕಾರ್ಬೋನೇಟ್ ಇರುತ್ತೆ. ಮೊದಲಿಗೆ ಏನು ಮಾಡ್ತೀರಾ? ಗ್ರೂಪ್ ಟೆಸ್ಟನ್ನು ಮಾಡ್ತೀರಾ. ಅಂದರೆ ಸಾಲ್ಟ್ಗೆ ಏನು ಆ್ಯಡ್ ಮಾಡ್ತೀರಾ? ಡೈಲ್ಯೂಟ್ HCl ಅನ್ನು ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದಾಗ ಬ್ರಿಸ್ಕ್ ಎಫರ್ವೆಸನ್ಸ್ ಬಂತು. ಎಫರ್ವೆಸನ್ಸ್ ಅಂತ ಹೇಳಿದ್ರೆ ಈ ಬಬಲ್ಸ್ ಬರುತ್ತಲ್ಲ, ಆ ರೀತಿ ಜಾಸ್ತಿ ಬಬಲ್ಸ್ ಬರುತ್ತೆ. ಈಗ ಎಕ್ಸಾಂಪಲ್ಗೆ ಈ ಕೋಲ್ಡ್ ಬಾಟಲ್ ಇರುತ್ತಲ್ಲ, ಅದನ್ನು ಶೇಕ್ ಮಾಡಿ ಓಪನ್ ಮಾಡಿದ ನಂತರ ಮೇಲ್ಗಡೆ ಏನಾಗುತ್ತೆ? ಬಬಲ್ಸ್ ಬರುತ್ತೆ, ತುಂಬ ಜಾಸ್ತಿ ಬಬಲ್ಸ್ ಬರುತ್ತೆ, ಹೌದಾ? ಸೊ ಆ ರೀತಿ ಏನಾಗುತ್ತೆ ಟೆಸ್ಟ್ ಟ್ಯೂಬ್ ಒಳಗಡೆ, ಅದನ್ನು ಬ್ರಿಸ್ಕ್ ಎಫರ್ವೆಸನ್ಸ್ ಅಂತ ಕರೀತಾರೆ. ಸರಿನಾ? ಅಕಸ್ಮಾತ್ ಆಗಿ ನೀವು ಸಾಲ್ಟ್ಗೆ ಡೈಲ್ಯೂಟ್ HCl ಅನ್ನ ಆ್ಯಡ್ ಮಾಡಿದ್ರೆ ಅವಾಗ ಬ್ರಿಸ್ಕ್ ಎಫರ್ವೆಸನ್ಸ್ ಬಂತು. ಅದರ ಮೀನಿಂಗ್ ಏನು? ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಇದೆ ಅಂತ ಅರ್ಥ. ಹಾಗಿದ್ರೆ ಅವಾಗ ಏನು ಬರೀತೀರಾ? ಮೊದಲಿಗೆ ಟೆಸ್ಟ್ ಏನು ಮಾಡಿದಿರಾ? ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ಏನನ್ನ ಅಬ್ಸರ್ವ್ ಮಾಡಿದ್ರಿ? ಏನು ಅಬ್ಸರ್ವ್ ಮಾಡಿದ್ರಿ? ಬ್ರಿಸ್ಕ್ ಎಫರ್ವೆಸನ್ಸ್ ಈಸ್ ಅಬ್ಸರ್ವ್ಡ್, ಅದನ್ನು ಬರೀತೀರಾ. ಅದ್ರ ನೆಕ್ಸ್ಟ್ ಏನು ಬರೀಬೇಕು ಅಂತ ಹೇಳಿದ್ರೆ ಇನ್ಫರೆನ್ಸ್ ಅಲ್ಲಿ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಪ್ರೆಸೆಂಟ್. ಅದರ ನೆಕ್ಸ್ಟ್ ಏನಿರುತ್ತೆ? ಅಲ್ಲಿ ಕಾರ್ಬೋನೇಟ್ ಇರುತ್ತೆ. ಕಾರ್ಬೋನೇಟ್ ಮೇ ಬಿ ಪ್ರೆಸೆಂಟ್ ಅಂತ ಬರೆಯೋದು ಇಂಪಾರ್ಟೆಂಟ್ ಆಗಿರುತ್ತೆ ಟೆಸ್ಟ್ ಫಾರ್ ಗ್ರೂಪ್. ಅದ್ರೊಳಗಡೆ ಏನು ಬರೀತೀರಾ? ಮೊದಲಿಗೆ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಅಂತ ಬರೀತೀರಾ, ಅದಕ್ಕೆ 1 ಮಾರ್ಕ್ ಇರುತ್ತೆ. ಅದರ ನಂತರ ಕಾರ್ಬೋನೇಟ್ ಮೇ ಬಿ ಪ್ರೆಸೆಂಟ್ ಅಂತ ಏನು ಬರೀತೀರಾ ಅದ್ರ ಕೆಳಗಡೆ, ಅದಕ್ಕೆ 1 ಮಾರ್ಕ್ ಇರುತ್ತೆ. ಆ ಮೇ ಬಿ ಪ್ರೆಸೆಂಟ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕರೆಕ್ಟಾಗಿ ಬರೀರಿ. ಸರಿನಾ? ಅದರ ನಂತರ ಆ ಕಾರ್ಬೋನೇಟ್ ರಿಲೇಟೆಡ್ ಏನು ಮಾಡ್ತೀರಾ? ಕನ್ಫರ್ಮೇಷನ್ ಟೆಸ್ಟ್ ಮಾಡ್ತೀರಾ. ಏನು ಮಾಡ್ತಾರೆ ಕನ್ಫರ್ಮೇಷನ್ ಟೆಸ್ಟ್ ಅಲ್ಲಿ? ಆ ಸಾಲ್ಟ್ಗೆ ಡೈಲ್ಯೂಟ್ HCl ಆ್ಯಡ್ ಮಾಡಿದ ನಂತರ ಏನು ಕಲರ್ಲೆಸ್ ಗ್ಯಾಸ್ ಇವಾಲ್ವ್ ಆಗಿರುತ್ತೆ, ಅದನ್ನು ಥ್ರೂ ಲೈಮ್ ವಾಟರ್ ಪಾಸ್ ಮಾಡಿದಾಗ ಆ ಲೈಮ್ ವಾಟರ್ ಏನಿರುತ್ತೆ ಅದನ್ನು ಮಿಲ್ಕಿ ವೈಟ್ ಆಗಿ ಟರ್ನ್ ಮಾಡುತ್ತೆ, ಅಥವಾ ಮಿಲ್ಕಿ ವೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದು? ಆ ಲೈಮ್ ವಾಟರ್. ಆ ರೀತಿ ಅದು ಅಂತ ಹೇಳಿದ್ರೆ ಮೀನಿಂಗ್ ಏನು? ಈ ಕಾರ್ಬೋನೇಟ್ ಪ್ರೆಸೆಂಟ್ ಅಂತ. ಅದು ಕನ್ಫರ್ಮೇಷನ್ ಟೆಸ್ಟ್. ಅದಕ್ಕೋಸ್ಕರ ಮೊದಲಿಗೆ ಏನು ಮಾಡ್ತೀರಾ? ಗ್ರೂಪ್ ಟೆಸ್ಟನ್ನು ಮಾಡ್ತೀರಾ. ಅಂದರೆ ಆಸಿಡ್ ರಾಡಿಕಲ್ಗೆ ಗ್ರೂಪ್ ಟೆಸ್ಟ್ ಮಾಡ್ತೀರಾ. ಗ್ರೂಪ್ ಟೆಸ್ಟ್ ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ ಅವಾಗ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಪ್ರೆಸೆಂಟ್ ಅಂತ ಬರೋದು. ಅದ್ರ ಕೆಳಗಡೆ ಕಾರ್ಬೋನೇಟ್ ಮೇ ಬಿ ಪ್ರೆಸೆಂಟ್ ಅಂತ ಬರೆಯೋದು, ಅದು ಗ್ರೂಪ್ ಟೆಸ್ಟ್. ಅದರಲ್ಲಿ ಮೇ ಬಿ ಪ್ರೆಸೆಂಟ್ ಅಂತ ಬರೀತಾರಲ್ವಾ, ಅದಕ್ಕೂ ಕೂಡ 1 ಮಾರ್ಕ್ ಇರುತ್ತೆ, ಅದು ಬರೀಲೇಬೇಕು. ಸರಿನಾ? ತುಂಬ ವಿದ್ಯಾರ್ಥಿಗಳು ಬರೆಯಲ್ಲ, ಅದಕ್ಕೆ ಹೇಳಿದೆ. ಅದರ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಕನ್ಫರ್ಮೇಷನ್ ಟೆಸ್ಟ್. ಕನ್ಫರ್ಮೇಷನ್ ಟೆಸ್ಟ್ ಆಯಿತು ಅಂತ ಹೇಳಿದ್ರೆ ಆಸಿಡ್ ರಾಡಿಕಲ್ ಕೆಲಸ ಮುಗೀತು. ಈಗ ಅಕಸ್ಮಾತ್ ಆಗಿ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಬಂದಿಲ್ಲ ಅಂದರೆ ನೀವು ಸಾಲ್ಟ್ಗೆ ಡೈಲ್ಯೂಟ್ HCl ಆ್ಯಡ್ ಮಾಡಿದಾಗ ಏನು ಬ್ರಿಸ್ಕ್ ಎಫರ್ವೆಸನ್ಸ್ ಬಂದಿಲ್ಲ, ಅವಾಗ ಏನು ಮಾಡ್ತೀರಾ? ನೋ ಬ್ರಿಸ್ಕ್ ಎಫರ್ವೆಸನ್ಸ್ ಈಸ್ ಅಬ್ಸರ್ವ್ಡ್, ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಅಬ್ಸೆಂಟ್. ಹಾಗಿದ್ರೆ ಅವಾಗ ಏನು ಮಾಡ್ತೀರಾ? ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲ್ ಏನಿದೆ ಅದಕ್ಕೆ ಸಂಬಂಧಿಸಿದಂತಹ ಟೆಸ್ಟ್ಗಳನ್ನು ಮಾಡ್ತೀರಾ. ಸರಿನಾ? ಅಂದರೆ ಸಾಲ್ಟ್ಗೆ ಕಾನ್ಸಂಟ್ರೇಟೆಡ್ H2SO4 ಆ್ಯಡ್ ಮಾಡಿ, ಯಾಕೆ? ಗ್ರೂಪ್ ರಿಯೇಜೆಂಟ್ ಕಾನ್ಸಂಟ್ರೇಟೆಡ್ H2SO4 ಆಗಿರುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಆಗಿರುತ್ತೆ. ಅದನ್ನು ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿ ಏನು ಮಾಡ್ತೀರಾ? ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲ್ಸ್ ಏನಿದಾವೆ, ಕ್ಲೋರಿನ್, ಬ್ರೋಮಿನ್ ಹಾಗೆ ನೈಟ್ರೇಟ್, ಅವುಗಳು ಪ್ರೆಸೆಂಟ್ ಇದಾವ ಅಥವಾ ಇಲ್ವಾ ಅದನ್ನು ಚೆಕ್ ಮಾಡ್ತೀರಾ. ಸರಿನಾ? ಅದಕ್ಕೆ ಒಂದು ಟೆಸ್ಟನ್ನು ಮಾಡ್ತೀರಾ. ಅಕಸ್ಮಾತ್ ಅಲ್ಲಿ ಯಾವ್ದಾದ್ರು ಒಂದು ಕನ್ಫರ್ಮ್ ಆಯಿತು ಅಂದರೆ ಕ್ಲೋರಿನ್ ಇದೆ ಅಂತ ಗೊತ್ತಾಯಿತು ಅಥವಾ ಬ್ರೋಮಿನ್ ಇದೆ ಅಂತ ಗೊತ್ತಾಯಿತು, ಈ ರೀತಿಯಾಗಿ ಏನು ಮಾಡ್ತಾರ? ಅದಕ್ಕೆ ಸಂಬಂಧಂತಹ ಕನ್ಫರ್ಮೇಷನ್ ಟೆಸ್ಟ್ ಮಾಡಿದ್ರೆ ಆಯಿತು. ಮೊದಲಿಗೆ ಗ್ರೂಪನ್ನು ಫೈಂಡ್ ಔಟ್ ಮಾಡೋದು, ಅದರ ನಂತರ ಅದಕ್ಕೆ ಸಂಬಂಧಂತಹ ಆಸಿಡ್ ರಾಡಿಕಲ್ಸ್ ಏನಿದಾವೆ ಅವುಗಳ ಸಂಬಂಧಂತಹ ಕನ್ಫರ್ಮೇಷನ್ ಟೆಸ್ಟನ್ನು ಮಾಡೋದು. ಇದಿಷ್ಟು ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯಿತು. ಈಗ ಆಸಿಡ್ ರಾಡಿಕಲ್ ಏನಿರುತ್ತೆ ಅದರ ಥರ್ಡ್ ಗ್ರೂಪ್ಗೆ ಸಂಬಂಧಿಸಿದಂತೆ ಒಂದು ವಿಷಯ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಅಂತ ಹೇಳಿದ್ರೆ ಆ ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ಗೆ ಗ್ರೂಪ್ ರಿಏಜೆಂಟ್ ಇರೋದಿಲ್ಲ. ಅದಕ್ಕೇನು ಮಾಡ್ತಾರೆ ಅಂತ ಹೇಳಿದ್ರೆ ಸಾಲ್ಟ್ ಸೊಲ್ಯೂಷನ್ ಏನಿದೆ ಅದಕ್ಕೆ BaCl2 ಸೊಲ್ಯೂಷನ್, ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ನ ಆ್ಯಡ್ ಮಾಡ್ತೀರಾ. ಅದರ ನಂತರ ಅದಕ್ಕೆ ಡೈಲ್ಯೂಟ್ HCl ಆ್ಯಡ್ ಮಾಡ್ತೀರಾ. ವೈಟ್ PPT ಕ್ರಿಯೇಟ್ ಆಗೋದು ಅಂದ್ಕೊಳ್ಳಿ, ವೈಟ್ PPT. ಆವಾಗ ಏನಾಗುತ್ತೆ? ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಪ್ರೆಸೆಂಟ್ ಆ್ಯಂಡ್ ಸಲ್ಫೇಟ್ ಈಸ್ ಕನ್ಫರ್ಮ್. ಇಲ್ಲಿ ಏನಾಗುತ್ತೆ? ಕನ್ಫರ್ಮೇಷನ್ ಟೆಸ್ಟ್ ಅದ್ರ ಜೊತೆಗೇನೆ ಗ್ರೂಪ್ ಐಡೆಂಟಿಫಿಕೇಶನ್ ಅದೆರಡೂ ಕೂಡ ಆಗುತ್ತೆ. ಇದಿಷ್ಟೇ ಬರೆದ್ರೆ 4 ಮಾರ್ಕ್ಸ್ ಇರುತ್ತೆ. 4 ಮಾರ್ಕ್ಸ್ ಕರೆಕ್ಟಾಗಿ ಬರೀಬೇಕು. ಏನೇಳಿ? ಈಗ ಮೊದಲಿಗೆ ಯಾವ್ಯಾವ ಕೆಮಿಕಲ್ಸನ್ನು ಆ್ಯಡ್ ಮಾಡ್ತೀರಾ ಅದನ್ನು ಬರೀತೀರಾ. ಅದ್ರ ನಂತರ ವೈಟ್ PPT ಈಸ್ ಅಬ್ಸರ್ವ್ಡ್, ಏನು ಅಬ್ಸರ್ವ್ ಮಾಡ್ತೀರಾ ಅದನ್ನು ಬರೀತೀರಾ. ಅದ್ರ ನಂತರ ಏನು ಬರೀತೀರಾ? ಗ್ರೂಪ್ 4 ಆಸಿಡ್ ರಾಡಿಕಲ್ ಈಸ್ ಪ್ರೆಸೆಂಟ್, ಅದನ್ನು ಅಲ್ಲೇ ಬರೀಬೇಕು. ಅದ್ರ ಕೆಳಗಡೆ ಏನು ಬರೀತೀರಾ? ಕನ್ಫರ್ಮೇಷನ್ ಟೆಸ್ಟ್ ಕೂಡ ಇಲ್ಲೇ ಆಗಿರುತ್ತೆ.
ಅದಕ್ಕೋಸ್ಕರ ಏನು ಬರೀತೀರಾ, ಸಲ್ಫೇಟ್ ಈಸ್ ಅಂದರೆ ಸಲ್ಫೇಟ್ ಅಯಾನ್ ಈಸ್ ಕನ್ಫರ್ಮ್ಡ್, ಅದನ್ನು ಕೂಡ ಬರೀತೀರಾ. ಇದಿಷ್ಟು ಬರೆದ್ರೆ 4 ಮಾರ್ಕ್ಸ್ ಇರುತ್ತೆ, ಕರೆಕ್ಟಾಗಿ ಬರೀಬೇಕು. ಹಾಗಿದ್ರೆ ಈಗ ಆಸಿಡ್ ರಾಡಿಕಲ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಏನಿರುತ್ತೆ ಅಂತಂದ್ರೆ ಬೇಸಿಕ್ ರಾಡಿಕಲ್. ಬೇಸಿಕ್ ರಾಡಿಕಲ್ಗೂ ಕೂಡ ಏನು ಮಾಡ್ತೀರಾ, ಮೊದಲಿಗೆ ಗ್ರೂಪ್ ಟೆಸ್ಟ್ ಅನ್ನ ಮಾಡ್ತೀರಾ. ಗ್ರೂಪ್ ಟೆಸ್ಟ್ ಅನ್ನ ಮಾಡಿದ ನಂತರ ನೆಕ್ಸ್ಟ್ ಕನ್ಫರ್ಮೇಷನ್ ಟೆಸ್ಟ್ ಅನ್ನ ಮಾಡ್ತೀರಾ. ಇನ್ನೊಂತರ ಈಗ ಪ್ರಿಲಿಮಿನರಿ ಟೆಸ್ಟ್ ಅಂತ ಹೇಳಿದ್ನಲ್ವಾ, ಅದಕ್ಕೆ 1 ಮಾರ್ಕ್ ಇರುತ್ತೆ. ಹಾಗೆ ಆಸಿಡ್ ರಾಡಿಕಲ್ ಅನ್ನ ಏನು ಫೈಂಡ್ ಔಟ್ ಮಾಡ್ತೀರಾ, ಗ್ರೂಪ್ ಆಫ್ ಆಸಿಡ್ ರಾಡಿಕಲ್, ಅದಕ್ಕೆ 2 ಮಾರ್ಕ್. ಅದಂದ್ರೆ ಕನ್ಫರ್ಮೇಷನ್ ಟೆಸ್ಟ್ ಫಾರ್ ಆಸಿಡ್ ರಾಡಿಕಲ್, ಅದಕ್ಕೆ 2 ಮಾರ್ಕ್ಸ್. ಟೋಟಲ್ 5 ಆಯ್ತು. ಅದರ ನೆಕ್ಸ್ಟ್ ಈಗ ಬೇಸಿಕ್ ರಾಡಿಕಲ್ ಇದೆ ಅಲ್ವಾ, ಅದಕ್ಕೆ ಸಂಬಂಧಿಸಿದೆ. ಈಗ ಪರ್ಟಿಕ್ಯುಲರ್ ಗ್ರೂಪ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಬೇಸಿಕ್ ರಾಡಿಕಲ್, ಆ ಗ್ರೂಪ್ ಅನ್ನ ಫೈಂಡ್ ಔಟ್ ಮಾಡಿದಕ್ಕೆ 2 ಮಾರ್ಕ್ ಇರುತ್ತೆ. ಗ್ರೂಪ್ ಫೈಂಡ್ ಔಟ್ ಮಾಡಿದ ನಂತರ ಪರ್ಟಿಕ್ಯುಲರ್ ಬೇಸಿಕ್ ರಾಡಿಕಲ್ ಏನಿದೆ ಅದಕ್ಕೆ ಸಂಬಂಧ ಕನ್ಫರ್ಮೇಷನ್ ಟೆಸ್ಟ್ ಏನ್ ಮಾಡ್ತೀರಾ, ಅದಕ್ಕೆ ಕೂಡ 2 ಮಾರ್ಕ್ಸ್ ಇರುತ್ತೆ. ಹಾಗಿದ್ರೆ ಬೇಸಿಕ್ ರಾಡಿಕಲ್ಗೆ ಸಂಬಂಧಿಸಿದಂತೆ ಗ್ರೂಪ್ ಆಫ್ ಬೇಸಿಕ್ ರಾಡಿಕಲ್ 2 ಮಾರ್ಕ್ಸ್. ಅದರ ನೆಕ್ಸ್ಟ್ ಕನ್ಫರ್ಮೇಷನ್ ಟೆಸ್ಟ್ ಫಾರ್ ಬೇಸಿಕ್ ರಾಡಿಕಲ್, ಅದಕ್ಕೆ 2 ಮಾರ್ಕ್ಸ್. ಅದರ ನಂತರ ಆಸಿಡ್ ರಾಡಿಕಲ್ ಮತ್ತು ಬೇಸಿಕ್ ರಾಡಿಕಲ್ ಫೈಂಡ್ ಔಟ್ ಮಾಡಾಯ್ತು. ಆವಾಗ ಪರ್ಟಿಕ್ಯುಲರ್ ಸಾಲ್ಟ್ ಯಾವುದು ಅದನ್ನ ಬರಿಬೇಕು, ಕರೆಕ್ಟ್ ಫಾರ್ಮಲ್ಲಿ ಬರಿಬೇಕು. ಅದನ್ನೇ ಬರೀತೀರಾ, ಅದಕ್ಕೆ 1 ಮಾರ್ಕ್ ಇರುತ್ತೆ. ಹಾಗಿದ್ರೆ ಸಾಲ್ಟ್ ಅನಾಲಿಸಿಸ್ಗೆ 10 ಮಾರ್ಕ್ಸ್ ಆಯಿತು, ಟೈಟ್ರೇಷನ್ಗೆ 10 ಮಾರ್ಕ್ಸ್ ಆಯಿತು. ಟೋಟಲ್ ಎಷ್ಟಾಯಿತು, 20 ಆಯಿತು. ಅದ ನಂತರ 6 ಮಾರ್ಕ್ಸ್ ರೆಕಾರ್ಡ್ಗೆ, ಲ್ಯಾಬ್ ರೆಕಾರ್ಡ್ಗೆ. ನಂತರ 4 ಮಾರ್ಕ್ಸ್ ವೈವಾ ಕ್ವಶನ್. ಇದೆಲ್ಲ ಆಗ್ಬೇಕಾದಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇರುತ್ತಲ್ವಾ, ಆ ಸಂದರ್ಭದಲ್ಲಿ ನಿಮ್ಮ ಅಟೆಂಡೆನ್ಸ್ ಅನ್ನ ಪಡೆದುಕೊಳ್ತಾರೆ. ಆ ಅಟೆಂಡೆನ್ಸ್ ಅನ್ನ ಮರ್ಯಾದೆ ಕೊಡಿ. ಹಾಗೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ಅದನ್ನು ಕೂಡ ಮರ್ಯಾದೆ ತೆಗೆದುಕೊಂಡು ಹೋಗಿ. ಎಪ್ರಾನ್, ಅದ್ರ ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ನ ಹಾಲ್ ಟಿಕೆಟ್, ನಂತರ ಪೆನ್, ಪೆನ್ಸಿಲ್, ಎರೇಸರ್, ಕ್ಯಾಲ್ಕುಲೇಟರ್, ಈ ಎಲ್ಲ ವಸ್ತುಗಳನ್ನ ಹಾಗೆ ಲ್ಯಾಬ್ ರೆಕಾರ್ಡನ್ನು ತೆಗೆದುಕೊಂಡು ಹೋಗಿ. ಸರಿನಾ? ಅದ ನಂತರ ಎಕ್ಸಾಮ್ ಆದಮೇಲೆ ವೈವಾ ಕ್ವಶನ್ ಅನ್ನು ಕೇಳ್ತಾರೆ. ನಂತರ ನಿಮ್ಮ ಹಾಲ್ ಟಿಕೆಟ್ ಮೇಲೆ ಅಲ್ಲಿರುವಂತಹ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡ್ತಾರೆ. ಹಾಗೆ ಲ್ಯಾಬ್ ರೆಕಾರ್ಡ್ ಏನಿರುತ್ತೆ ಅದ್ರ ಮೇಲೆ ಕೂಡ ಸಿಗ್ನೇಚರ್ ಮಾಡಿರ್ತಾರೆ. ಸೊ ಆ ಸಿಗ್ನೇಚರ್ನ ಪಡೆದುಕೊಳ್ಳಿ, ನಿಮ್ಮ ಅಟೆಂಡೆನ್ಸ್ ಅನ್ನು ಕೂಡ ನೀಡಿ. ಅದ ನಂತರ ವೈವಾ ಕ್ವಶನ್ಸಿಗೂ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿ. ನಿಮಗೆ ಗೊತ್ತಿರುವ ಆನ್ಸರನ್ನು ನಿಮಗೆ ಗೊತ್ತಿರುವಂತಹ ವಾಕ್ಯದಲ್ಲಿ ಎಕ್ಸ್ಪ್ರೆಸ್ ಮಾಡಿ. ನಿಮ್ಮ ಮದರ್ ಟಂಗಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರು ನಡೆಯುತ್ತೆ. ಅವರಿಗೆ ನಿಮಗೆ ನಾಲೆಜ್ ಇದೆ ಅಲ್ವಾ, ಆ ನಾಲೆಜನ್ನು ತಿಳಿಸಿ ಅಷ್ಟೇ. ಸರಿನಾ? ಇದೆಲ್ಲ ಆದಮೇಲೆ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯಿತು. ಅವಾಗ ಅಲ್ಲಿರುವಂತಹ ಇನ್ವಿಜಿಲೇಟರ್ ಯಾರಿರ್ತಾರೆ ಅವ್ರ ಹತ್ರ ಪರ್ಮಿಷನ್ ಪಡೆದುಕೊಂಡು ಎಕ್ಸಾಮ್ ಹಾಲಿಂದ ಹೊರಗಡೆ ಹೋಗ್ಬೋದು. ನಂತರ ಎಕ್ಸಾಮ್ ಚೆನ್ನಾಗಿ ಮಾಡಿ. ನಂತರ ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದನ್ನು ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು ಅಂತ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ, ಚೆಕ್ ಮಾಡಿ. ನಂತರ ಎಕ್ಸಾಮ್ ಚೆನ್ನಾಗಾಗುತ್ತೆ. ರಿಲ್ಯಾಕ್ಸ್ ಆಗಿರಿ, ಬಟ್ ಚೆನ್ನಾಗಿ ಪ್ರಿಪೇರ್ ಆಗಿ ರಿಲ್ಯಾಕ್ಸ್ ಆಗಿದ್ದು ಎಕ್ಸಾಮನ್ನು ಬರೀರಿ. ಎಲ್ಲರ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.